ನಾಣ್ಯ ಮತ್ತು ನೋಟುಗಳ ಪ್ರದರ್ಶನ ರಾಮನಗರ. ನಾಣ್ಯ ನೋಟುಗಳ ಸಂಗ್ರಹವನ್ನು ಇವತ್ತು ನಾವು ಇಲ್ಲಿ ಮಾಡಬಹುದು. ಸಂಗ್ರಹದಲ್ಲಿ ಬಹಳಷ್ಟು ಅಪರೂಪವಾದ ಐತಿಹಾಸಿಕವಾದ ನಾಣ್ಯ ನೋಟುಗಳನ್ನು ನಾವು ನಾಣ್ಯದ ಪ್ರದರ್ಶನ ಅಂತ ಮಾಡಿದ್ದಾರೆ. ನಮ್ಮ ಮಕ್ಕಳು ಎಲ್ಲ ಸ್ಕೂಲ್ ಮಕ್ಕಳು ಬಂದು ನೋಡ್ತಾ ಇದ್ದಾರೆ, ನಾವುಗಳು ನೋಡ್ತಾ ಇದ್ವಿ. ತುಂಬಾ ಹಳೆ ಕಾಲದ್ದೆಲ್ಲ ಇಟ್ಟಿದ್ದಾರೆ. ವರ್ಷಗಳಿಂದ ಈ ಹವ್ಯಾಸಗಳನ್ನು ಇಟ್ಟುಕೊಂಡಿದ್ವು. ರಿಟೈರ್ಡ್ ಆದ್ಮೇಲೆ ಇಂದಿನ ಪೀಳಿಗೆ ಜನಕ್ಕೆ ನಮ್ಮ ಪೂರ್ವಜರ ಕಾಲದಿಂದ ನಾಣ್ಯಗಳು ನೋಟುಗಳು ಅವೆಲ್ಲ ಪ್ರದರ್ಶನ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನು ತಗೊಂಡಿದ್ದೀವಿ. ಎಕ್ಸಾಂಪಲ್, ಈ ಕುಶಾನ್ ಡೈನೆಸ್ಟಿ ಫಸ್ಟ್ ಸೆಂಚುರಿ ನಮ್ಮ ಸಮಾಜ ಪರಿಚಯದಲ್ಲಿ ಕುಶಾನ್ ಡೈನೆಸ್ಟಿ ಅಂತಿತ್ತು. ಅದರಲ್ಲಿ ಕುಶಾನ್ ಸಂಸ್ಥಾನದಲ್ಲಿ ಈ ತರ ಕಾಯಿನ್ಗಳು ಇತ್ತು. ಅದಾದ್ಮೇಲೆ ಮಗಧ ಮೌರ್ಯ, ಚಂದ್ರಗುಪ್ತ ಮಗಧ ಮೌರ್ಯ ಕಾಯಿನ್ಸ್, ಸಿಲ್ವರ್ ಪಂಚ್ ಮಾರ್ಕ್ ಕಾಯಿನ್, ಎಷ್ಟು ಪಂಚ್ ಮಾರ್ಕ್ ಇದೆಯೋ ಅದ್ರ ವ್ಯಾಲ್ಯೂ ಮೇಲೆ ಈ ಕಾಯಿನ್ ಅವರು ಇದು ಮಾಡ್ತಾ ಇದ್ರು. ನಾವು ಹಂಗೆ ತಗೊಂಡ್ರೆ ಮೈಸೂರು ಮಹಾರಾಜರು 482 ವರ್ಷ ನಮ್ಮ ಮೈಸೂರನ್ನು ಆಳ್ವಿಕೆ ಮಾಡಿದ್ರು. ಆ ಕಾಲದಲ್ಲಿ ಬ್ಯಾಂಕ್ಗಳು ಇರ್ಲಿಲ್ಲ, ನೋಟುಗಳು ಇರ್ಲಿಲ್ಲ. ಮತ್ತೆ 482 ವರ್ಷ ಹೆಂಗೆ ರಾಜ್ಯಭಾರ ಮಾಡಿದ್ರು ಅಂದ್ರೆ ಗೋಲ್ಡ್ ಕಾಯಿನ್, ಸಿಲ್ವರ್ ಕಾಯಿನ್, ಕಾಪರ್ ಕಾಯಿನ್. ಇವಾಗ್ಲೂ ನನ್ನ ಹತ್ರ ಗೋಲ್ಡ್ ಕಾಯಿನ್, ಅದರ ವ್ಯಾಲ್ಯೂ ಬಂದು 380 ಮಿಲಿಗ್ರಾಮ್. ಅದರ ಹೆಸರು ವರಹ ಅಂತ ಕರೀತಾ ಇದ್ರು. ಆ ವರಹಗಳನ್ನು ಇಟ್ಕೊಂಡು ಅದು ಕಾಪರ್ ಕಾಯಿನ್, ಗೋಲ್ಡ್ ಕಾಯಿನ್ ವ್ಯಾಲ್ಯೂಯೇಷನ್ ತಗೊಂಡು ನಮ್ಮೆಲ್ಲ ರಾಜ್ಯಭಾರ ಮಾಡ್ತಾ ಇದ್ರು. ಅದರಲ್ಲಿ ಬಿಫೋರ್ 1835 ಇಂದ 1947 ವರೆಗೂ ಅವ್ರು ಬ್ರಿಟಿಷ್ ಇಂಡಿಯಾ ಕಾಲದಲ್ಲಿ ಕ್ವೀನ್ ವಿಕ್ಟೋರಿಯಾ, ಎಡ್ವರ್ಡ್, ಮತ್ತೆ ಜಾರ್ಜ್ V, ಜಾರ್ಜ್ VI ಇವರೆಲ್ಲ ನಮ್ಮ ಇಂಡಿಯಾ ಸಂಸ್ಥಾನವನ್ನು ಆಳಿದ್ದಾರೆ. ಅವ್ರ ಕಾಲಿರೋ ನಾಣ್ಯಗಳೆಲ್ಲ ನಮ್ಮ ಹತ್ರ ಇದೆ. 1947 ಇಂದ ರಿಪಬ್ಲಿಕ್ ಇಂಡಿಯಾ ಕಾಯಿನ್ ಅಂತ ನಾವು ಹೇಳಿದೀವಿ. ಅಲ್ಲಿಂದ ನಮ್ಮ ಕಾಯಿನ್ ಏಜ್ ಬರ್ತದೆ.